ಇವತ್ತಿನ ದಿವಸ ಭಾಳ ಖುಷಿ ಆಗುತ್ತೆ. ಈ ಥರ ಒಂದು ಶಾಲೆಯಲ್ಲಿ ಮಕ್ಕಳನ್ನ ಈ ರೀತಿಯಲ್ಲಿ ಬೆಳೆಸಿ ಒಂದು ನ್ಯಾಷನಲ್ ಲೆವೆಲ್ ಒಂದು ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರಲ್ಲಿ ಒಂದು ಕೆರಿಯರ್ ಡೆವಲಪ್ಮೆಂಟನ್ನು ಇಂಪ್ರೂವ್ ಮಾಡೋವಂಥ ರೀತಿಯಲ್ಲಿ ಒಂದು ಇವೆಂಟನ್ನು ಏನು ಮಾಡ್ತಾಯಿದ್ದಾರೆ ಸರಸ್ವತಿ ನಾರಾಯಣ್ ಎಜುಕೇಷನ್ ಟ್ರಸ್ಟಿಂದ ಸ್ಮಾರ್ಟ್ ಕಿಡ್ಸ್ ಸ್ಕೂಲಿಂದ ಏನು ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ ನಾನು ಮೊದಲನೇದಾಗಿ ನಮ್ಮ ಶಶಿಕಲಾ ಅವ್ರನ್ನ ಮತ್ತು ರಾಜೇಂದ್ರ ಪ್ರಸಾದ್ ಅವ್ರನ್ನ ಮತ್ತು ಅವರ ಇಡೀ ಟೀಮ್ನ ಟೀಚರ್ಸ್ ಯಾರ್ಯಾರಿದ್ದಾರೆ ಫ್ಯಾಕಲ್ಟೀಸ್ ಎಲ್ಲರನ್ನೂ ಕೂಡ ಅಭಿನಂದಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ಒಂದು ದಿನದಲ್ಲಿ 24 ಗಂಟೆ ಹೊತ್ತಲ್ಲಿ ನಾವು ನಮ್ಮ ಮಕ್ಕಳನ್ನ ಜಾಸ್ತಿ ಹೊತ್ತು ಸುಮಾರು ಒಂದು 10 ರಿಂದ 12 ಗಂಟೆ ಕಾಲ ಪೋಷಕರ ಜವಾಬ್ದಾರಿಯನ್ನು ಬಿಟ್ಟು ಶಿಕ್ಷಕರು ಮತ್ತು ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿ ಕೊಟ್ಬಿಟ್ಟಿರ್ತೀವಿ. ನಮಗೆ ಎಷ್ಟು ಇದಾಗಿದೆ ಅಂತಂದರೆ ನಮ್ಮ ಮಕ್ಕಳು ಸಾಯಂಕಾಲನೂ ಕ್ಲಾಸ್ ಮಾಡ್ತೀವಿ, ಎಕ್ಸ್ಟ್ರಾ ಕ್ಲಾಸ್ ಮಾಡ್ತೀವಿ ಅಂತಂದರೂ ಕೂಡ ಖುಷಿನೇ. ಯಾಕಂದರೆ ನಾವು ಮನೇಲಿ ಟಿ ವಿನೋ ಸೀರಿಯಲ್ಲೋ ಅಥವಾ ಕ್ರಿಕೆಟೋ ಏನೋ ನೋಡ್ಕೊಂಡಿರ್ಬೋದು ಅಂತ ಅಷ್ಟರ ಮಟ್ಟಿಗೆ ನಾವು ಡಿಪೆಂಡ್ ಆಗಿದ್ದೀವಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಮತ್ತು ಫ್ಯಾಕಲ್ಟೀಸ್ ಮೇಲೆ. ಅಷ್ಟೊಂದು ಡಿಪೆಂಡ್ ಆಗಿರೋಂಥ ಸಂದರ್ಭದಲ್ಲಿ ಇಡೀ ನಮ್ಮ ಬದುಕಿನಲ್ಲಿ 10-12 ಗಂಟೆಗಳ ಕಾಲ, ದಿನದ 10-12 ಗಂಟೆ ಕಾಲ ಏನು ಆ ಮಕ್ಕಳನ್ನ ಪಾಲನೆ ಪೋಷಣೆಯ ಜವಾಬ್ದಾರಿ ವಹಿಸ್ಕೊಂಡಿರ್ತಾರೆ, ಅವರು ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಈ ಮಕ್ಕಳನ್ನ ಅಲ್ಲಿ ಇದು ಮಾಡೋವಂಥದ್ದು, ಎಜುಕೇಷನ್ನಲ್ಲಿ ಡೆವಲಪ್ ಮಾಡೋವಂಥದ್ದು ಮತ್ತೆ ಅವರ ಕೆರಿಯರ್ ಡೆವಲಪ್ಮೆಂಟ್ ಮಾಡೋದು. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಕೆಲಸ ಮಾಡೋವಂಥದ್ದನ್ನು ನೋಡಿದ್ರೆ ನಿಜವಾಗ್ಲೂ ಮಾತೃದೇವೋಭವ ಅಂತ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳ್ತಾರೆ, ಪಿತೃದೇವೋಭವ ಅಂತ ಹೇಳ್ತಾರೆ. ಅಂದರೆ ಮಾತೃದೇವೋಭವ ಅಂದರೆ ತಾಯಿನೇ ದೇವರು ಅಂತ, ಪಿತೃದೇವೋಭವ ತಂದೆ ದೇವರು, ಆಚಾರ್ಯ ದೇವೋಭವ ಅಂತ ಯಾಕೆ ಹೇಳಿದ್ರು ಅನ್ನೋದು ಇವಾಗ ಅರ್ಥ ಆಗುತ್ತೆ ನಮಗೆ. ಮೊದಲಾದರೆ ಗುರುಕುಲ ಸಿಸ್ಟಮ್ ಇತ್ತು. ಗುರುಕುಲ ಸಿಸ್ಟಮ್ ಅಂತಂದರೆ ಮಕ್ಕಳನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಆ ಗುರುಕುಲದಲ್ಲೇ ಓದಿ ಅವರ ಕಂಪ್ಲೀಟ್ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಅವ್ರು ಬರುವಂಥ ಪರಿಸ್ಥಿತಿ ಇತ್ತು. ಇವಾಗ ಆ ಗುರುಕುಲ ಸಿಸ್ಟಮ್ ಇಲ್ಲ ನಮ್ಮಲ್ಲಿ. ಭಾರತೀಯ ಸಂಸ್ಕೃತಿಯಲ್ಲಿ ಆ ಗುರುಕುಲ ಸಿಸ್ಟಮ್ ಹೋಗಿ ಇವಾಗ ರೆಸಿಡೆನ್ಷಿಯಲ್ ಸ್ಕೂಲ್ ಸಿಸ್ಟಮ್ಗೆ ಬಂದಿರೋಂಥ ಕಮರ್ಷಿಯಲೈಸ್ ಆಗಿರೋಂಥ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಮಕ್ಕಳನ್ನ ಅವ್ರನ್ನ ಡೆವಲಪ್ ಮಾಡೋ ರೀತಿಯಲ್ಲಿ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ ಆ ಗುರುಗಳು ಏನಿರ್ತಾರೆ ಅವ್ರನ್ನ ಆಚಾರ್ಯ ದೇವೋಭವ ಅಂತ ಏನು ಭಾರತೀಯ ಸಂಸ್ಕೃತಿ ಹೇಳಿದೆ, ನಿಜವಾಗ್ಲೂ ಕೂಡ ಅದಕ್ಕೆ ಅನ್ವರ್ಥಕವಾಗಿ ಇವತ್ತು ಶಿಕ್ಷಣ ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ. ಅದರ ಜೊತೆಯಲ್ಲಿ ಶಿಕ್ಷಕರು ಕೂಡ ಆ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನೆನ್ನೆ ಮೇಡಮ್ನವ್ರು ಮೊನ್ನೆ ಹೇಳಿದ್ರು, ಶಶಿಕಲಾ ಅವರು, ಈ ಥರ ಇಂಡಿಯನ್ ಒಲಿಂಪಿಯಲ್ಲಿ ನಮ್ಮ ಇವರು ಟ್ಯಾಲೆಂಟ್ ಎಕ್ಸಾಮಿನೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ. ಆಮೇಲೆ ಅದ್ರ ಬಗ್ಗೆ ಒಂದು ಬ್ರೋಚರ್ ಕೂಡ ಕೊಟ್ಟರು, ಒಲಿಂಪಿಯಾಡ್ ಇದ್ರದ್ದು ಏನು ಟ್ಯಾಲೆಂಟ್ ಟೆಸ್ಟ್ ಇದೆ ಅದರದ್ದು ಅಂತ. ನೋಡಿದಾಗ ಇಡೀ ನ್ಯಾಷನಲ್ ಲೆವೆಲಲ್ಲಿ ಅದು ಇದಾಗಿರೋಂಥ ಒಂದು ಇವೆಂಟ್ ಅದು. ಅದರಲ್ಲಿ ನ್ಯಾಷನಲ್ ಲೆವೆಲ್ ಇವೆಂಟಲ್ಲಿ ಕೋಲಾರದ PC ಎಕ್ಸ್ಟೆನ್ಷನ್ನಲ್ಲಿ 4th ಕ್ಲಾಸಲ್ಲಿರೋವಂಥ ಒಂದು ಸ್ಮಾರ್ಟ್ ಸ್ಕೂಲ್ ಸರಸ್ವತಿ ನಾರಾಯಣ್ ಎಜುಕೇಷನ್ ಟ್ರಸ್ಟು ಏನಿದೆ, ಆ ಸ್ಕೂಲ್ನ ಮಕ್ಕಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಂದರೆ ನಮ್ಮ ಮಕ್ಕಳು ಯಾವ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕೆಂತಂದರೆ ನ್ಯಾಷನಲ್ ಲೆವೆಲಲ್ಲಿ ಇವೆಂಟಲ್ಲಿ ಇವತ್ತು ಎಲ್ಲ 5 ಜನ ಮೆಡಲ್ ತೊಗೊಂಡಿದ್ದಾರೆ ಮತ್ತು ಉಳಿದವರು ಇದು ಮಾಡಿದ್ದಾರೆ ಅಂತ ಹೇಳಿದ್ರು. ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್. ಪಾರ್ಟಿಸಿಪೇಷನ್ ಯಾವುದರಲ್ಲೇ ಆಗಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಅಂತಂದರೆ ಅದರಲ್ಲಿ ಪ್ರೈಸ್ ಬರುತ್ತೋ ಅಥವಾ ಅದರಲ್ಲಿ ಸಕ್ಸಸ್ ಆಗ್ತೀವೋ ಇಲ್ವೋ, ಬಟ್ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟು. ನಮ್ಮ ಮಕ್ಕಳನ್ನ ಆ ಒಂದು ಧೈರ್ಯ ಏನು ಬರುತ್ತೆ, ಸ್ಥೈರ್ಯ ಏನು ಬರುತ್ತೆ ಮಕ್ಕಳಲ್ಲಿ, ಆ ಸ್ಥೈರ್ಯವನ್ನು ಬೆಳೆಸೋದಕ್ಕೆ ಪೂರಕವಾಗಿರೋವಂಥದ್ದು ಯಾವುದೇ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವ್ರನ್ನ ಎನ್ಕರೇಜ್ ಮಾಡೋದು, ಅವ್ರನ್ನ ಇನ್ಸ್ಟಿಗೇಟ್ ಮಾಡೋದು. ಮಕ್ಕಳನ್ನ ಇನ್ಸ್ಟಿಗೇಟ್ ಮಾಡಿದಾಗ ಅವರ ಕೆರಿಯರ್ ಡೆವಲಪ್ಮೆಂಟ್ಗೆ ಇದೆಲ್ಲ ಒಂದೊಂದೇ ಮೆಟ್ಲುಗಳು. ಇದು ಈ ಚಿಕ್ಕ ವಯಸ್ಸಿನಿಂದನೇ ಅವರ ಕೆರಿಯರ್ ಡೆವಲಪ್ಮೆಂಟ್. ಇವತ್ತು ಎಷ್ಟೋ ಜನ ನಾವು ನೋಡ್ತೀವಿ IAS ಆಫೀಸರ್ಸ್ ಆಗಿರ್ತಾರೆ, IPS ಆಫೀಸರ್ಗಳಾಗಿರ್ತಾರೆ, ಅವ್ರಿಗೆ ಈ ಬದುಕನ್ನು ಎದುರಿಸೋವಂಥ ಧೈರ್ಯ ಇರೋದಿಲ್ಲ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರೋವಂಥದ್ದು ನಮ್ಮ ಕಣ್ಮುಂದೆನೇ ಇದೆ. ಯಾಕಪ್ಪ ಅಂತಂದರೆ ಅವರು ಬುಕ್ ವರ್ಮ್ಸ್ ಆಗಿರ್ತಾರೆ, ಬರೀ ಎಕ್ಸಾಮ್ಸು ಮಾರ್ಕ್ಸು ಅಷ್ಟೇ. ಅಲ್ಲಿಂದ ಆಚೆಗೆ ಅವ್ರಿಗೆ ಲೈಫ್ ಅಂದರೆ ಏನು ಅನ್ನೋದೇ ಗೊತ್ತಿರೋದಿಲ್ಲ. ಅವ್ರಿಗೆ ಕಾಂಪಿಟೇಷನ್, ಈ ಲೈಫ್ ಅನ್ನೋದೇ ಒಂದು ಕಾಂಪಿಟೇಷನ್, ಬದುಕೆ ಅನ್ನೋವಂಥದ್ದೇ ಒಂದು ಸ್ಪರ್ಧೆ. ಇದು ಇವತ್ತಿನ ಜಗತ್ತಿನಲ್ಲಂತೂ ಬದುಕು ಅನ್ನೋವಂಥದ್ದು ಒಂದು ಕಾಂಪಿಟೇಷನ್ ಆಗಿರೋಂಥ ಸಂದರ್ಭದಲ್ಲಿ ಒಂದು ಸಣ್ಣ ಸಮಸ್ಯೆಗೆ IAS IPS ಮಾಡಿರೋವಂಥವ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಹೋಗ್ತಾರೆ ಅಂತಂದರೆ ಅವರಲ್ಲಿ ಯಾವ ರೀತಿಯಲ್ಲಿ ಆ ಒಂದು ಸ್ಥೈರ್ಯವನ್ನು, ಆ ಪರ್ಸ್ನಾಲಿಟಿ ಡೆವಲಪ್ಮೆಂಟು ಡೆವಲಪ್ ಆಗಿದೆ ಅನ್ನೋವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಈ ಥರ ಕೊರಿಯರ್ ಇದೇನಿರ್ತದೆ, ಆ್ಯಕ್ಟಿವಿಟೀಸ್ ಏನಿರ್ತದೆ, ಇಂಥ ಆ್ಯಕ್ಟಿವಿಟೀಸಲ್ಲಿ ಅವ್ರು ಬಂದಾಗ ಒಂದು ಸಾರಿ ಸೋಲ್ಬೋದು, ಒಂದು ಸಾರಿ ಫೇಲ್ ಆಗ್ಬೋದು. ಫೇಲ್ ಆದಾಗ ಅವ್ರಿಗಲ್ಲಿ
ನಾನು ಗೆಲ್ಲಬೇಕು ಅನ್ನೋಂಥ ಒಂದು ಇದು ಬರುತ್ತೆ, ಇನ್ಸ್ಟಿಗೇಷನ್ ಬೆಳೆಯುತ್ತೆ. ಅಥವಾ ನಾನು ಸೋತಿದ್ದೀನಿ ಅನ್ನೋಂಥ ಒಂದು ಇನ್ಫೀರಿಯಾರಿಟಿ ಹೋಗಿ ಅವರಲ್ಲಿ ಒಂದು ಸ್ವಲ್ಪ ಇದನ್ನು ಇನ್ಫೀರಿಯಾರಿಟಿನ ಕಡಿಮೆ ಮಾಡಿ ಮತ್ತೆ ಗೆಲ್ತೀನಿ ಅನ್ನೋಂಥ ಒಂದು ಮನೋಭಾವವನ್ನು ಬೆಳೆಸೋವಂಥ ನಿಟ್ಟಿನಲ್ಲಿ ಈ ಥರ ಸ್ಪರ್ಧೆಗಳು ಅತ್ಯಂತ ಯಶಸ್ವಿ ಆಗ್ತದೆ. ಹಾಗಾಗಿ ನಮ್ಮ ಅಬ್ದುಲ್ ಕಲಾಂ ಅವರು, ಮಾಜಿ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರು ಹೇಳೋದು ಯಾವಾಗಲೂ ನಮ್ಮಲ್ಲಿ ಏನಿರಬೇಕು ಅಂತಂದರೆ ಐ ಕ್ಯಾನ್, ಐ ವಿಲ್, ನಾನು ಮಾಡ್ತೀನಿ, ಮಾಡೇ ಮಾಡ್ತೀನಿ, ಸಾಧಿಸ್ತೀನಿ ಅನ್ನೋಂಥ ಒಂದು ಸ್ಥೈರ್ಯ ನಮ್ಮ ಮನಸ್ಸಲ್ಲಿ ಇರಬೇಕಾಗ್ತದೆ. ಆ ಕಾನ್ಫಿಡೆನ್ಸ್ ಇದ್ದಾಗ, ಆ ಸೆಲ್ಫ್ ಕಾನ್ಫಿಡೆನ್ಸು ಡೆವಲಪ್ ಆದಾಗ ನಾವು ಬದುಕಿನಲ್ಲಿ ಯಾವುದೇ ರೀತಿಯ ಸ್ಪರ್ಧೆಯನ್ನು ಎದುರಿಸ್ಬೋದು ಅನ್ನೋಂಥ ರೀತಿಯಲ್ಲಿ ಕಲಾಂ ಅವ್ರು ಏನು ಹೇಳಿದರೆ, ಅದಕ್ಕೆ ಪೂರಕವಾಗಿ ಇವತ್ತು ಈ ಕಾಂಪಿಟೇಷನ್ನಲ್ಲಿ ಒಲಿಂಪಿಯಾಡಲ್ಲಿ ಪಾರ್ಟಿಸಿಪೇಟ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋ ರೀತಿಯಲ್ಲಿ ಮಾಡಿ ಇವತ್ತು ಅವರು ಕಾಂಪಿಟೇಷನಲ್ಲಿ ಸಕ್ಸಸ್ ಆಗಿದ್ದಾರಾ ಇಲ್ವೋ ಅದು ಬೇರೆ ಪ್ರಶ್ನೆ. ಆದರೆ ಕಾಂಪೀಟ್ ಮಾಡಿದಾರಲ್ಲ, ಆ ಕಾಂಪೀಟ್ ಮಾಡಿರೋದು ಮುಖ್ಯ. ಆ ರೀತಿಯಲ್ಲಿ ಇದನ್ನು ಮಾಡಿರೋದಕ್ಕೋಸ್ಕರ ಮತ್ತೆ ನಾನು ಈ ಸಂಸ್ಥೆಗೆ, ನಮ್ಮ ಶಶಿಕಲಾ ಅವ್ರಿಗೆ ಮತ್ತು ರಾಜೇಂದ್ರ ಪ್ರಸಾದ್ ಅವ್ರಿಗೆ, ಸಾಗರ್ ಅವ್ರಿಗೆ ಮತ್ತು ಎಲ್ಲ ಫ್ಯಾಕಲ್ಟೀಸ್ಗೆ ಇದು ಮಾಡ್ತೀನಿ. ಈ ಸ್ಕೂಲ್ ಬಗ್ಗೆ ನನಗೊಂಥರ ಮೊದಲಿಂದ ಅಭಿಮಾನ. ಯಾಕೆಂದರೆ ಮನೆ ಮುಂದೆ ಇರೋಂಥ ಸ್ಕೂಲು, ಇಲ್ಲಿ ಚಿಕ್ಕ ಮಕ್ಕಳಿಂದ ಇಲ್ಲಿ ಕರ್ಕೊಂಬಂದು ಕಿಡ್ಸು ಇವ್ರನ್ನ ಕರ್ಕೊಂಬಂದು ಸ್ಮಾರ್ಟ್ ಕಿಡ್ಸ್ ಅಂತ ಶುರು ಮಾಡಿದಾಗ್ಲಿಂದ ಆ ಮಕ್ಕಳನ್ನ ಕರ್ಕೊಂಬಂದು ಮತ್ತೆ ಅವ್ರನ್ನ ಇದು ಮಾಡಿದ್ದು. ಮತ್ತು ಇತ್ತೀಚೆಗೆ ಒಂದು 3 ಮಂತ್ಸಿಂದ ಈಚೆಗೆ ನನಗೆ ಸ್ವಂತ ಅನುಭವ. ನಮ್ಮ ಮೊಮ್ಮಗನೇ ಇಲ್ಲಿಗೆ ಬರಬೇಕು ಅಂತಂದಾಗ ಒಂದು ವಾರ ಅವನು ಇಲ್ಲಿ ಬರಬೇಕು ಅಂತಂದಾಗ ಬರಲೇ ಇಲ್ಲ ಆ ಸ್ಕೂಲ್ಗೆ. ನಾನು ಹೋಗಿದ್ದಿಲ್ಲ ಅಂತಂದಾಗ ಇವಾಗ ಹೇಗಾಗ್ಬಿಟ್ಟಿದ್ದಾನೆ ಅಂತಂದರೆ ಅವ್ನಿಗೆ ಸ್ಕೂಲ್ ರಜಾ ಅಂತಂದ್ರೇ ಕಷ್ಟ ಬರಬೇಕು ಅಂತ. ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಕರ್ಕೊಂಬಂದು ಸ್ಕೂಲ್ ತೋರಿಸ್ಬಿಟ್ಟು ಹೋಗ್ಬೇಕು ಅವ್ನಿಗೆ. ಆ ಥರ ಪರಿಸ್ಥಿತಿ ರಜಾ ಇದ್ದಾಗ. ಅಂದರೆ ಯಾವ ಥರ ಈ ಮಕ್ಕಳನ್ನ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ, ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಇದರಲ್ಲಿ ಅರ್ಥ ಆಗುತ್ತೆ. ನಾನು ಭಾಳ ಖುಷಿ ಪಡ್ತೀನಿ. ಮನೇಲಿ ನಾವೇ ಒಂದೊಂದು ಸಾರಿ ಒಂದು ಸ್ವಲ್ಪ ಅವ್ರೇನಾದರೂ ತಲೆಹರಟೆ ಮಾಡಿದಾಗ ಅಥವಾ ಬೇಜಾರು ಮಾಡಿದಾಗ, ಕಿರಿಕಿರಿ ಮಾಡಿದಾಗ ನಾವೇ ರೇಗ್ಬಿಡ್ತೀವಿ ಅವ್ರ ಮೇಲೆ. ಆದರೆ ಈ ಟೀಚರ್ಸು ಮತ್ತು ಈ ಮೇಡಮ್ನವರು ಇವರೆಲ್ಲನೂ ಎಷ್ಟು ಇದರಲ್ಲಿ ಆ ಮಕ್ಕಳನ್ನ ಇದು ಮಾಡ್ತಾರೆ ಅನ್ನೋವಂಥದ್ದು. ಆಮೇಲಕ್ಕೆ ಇನ್ನೊಂದೇನಪ್ಪ ಅಂತಂದರೆ, ಬೆಳಗ್ಗೆ ಹೊತ್ತು ಪ್ರೇಯರು ಅದು ಇದು ಆಗೋಂಥ ಸಂದರ್ಭದಲ್ಲಿ ನಮ್ಮ ಮನೆಗೆ ಕೇಳಿಸುವಂಥ ಇದ್ದಿದ್ದಾಗ ಇಲ್ಲಿ ಶ್ಲೋಕಗಳು ಹೇಳ್ಕೊಡೋವಂಥದ್ದು, ಮತ್ತು ನ್ಯಾಷನಲ್ಲು ನಮ್ಮ ದೇಶದ ಇದ್ರ ಬಗ್ಗೆ ಇದು ಮಾಡೋವಂಥ ಒಂದಷ್ಟು ನೀತಿ ಪಾಠಗಳು ಹೇಳ್ಕೊಡುವಂಥದ್ದು, ಮತ್ತು ಅವ್ರ ಕಡೆಯಿಂದನೇ ಪೇಪರು ಇದೇನಿರುತ್ತೆ ಆವತ್ತಿನ ಡೆವಲಪ್ಮೆಂಟ್ಸ್ ಏನಿರುತ್ತೆ ಅದನ್ನು ಇದು ಮಾಡಿಸೋವಂಥದ್ದು, ಸುಭಾಷಿತ ಹೇಳ್ಸೋದು ಮಕ್ಕಳಲ್ಲಿ ಕೈಯಲ್ಲಿ. ಈ ಥರದ ಆ್ಯಕ್ಟಿವಿಟೀಸ್ ನೋಡಿದಾಗಂತೂ ಇನ್ನೂ ಖುಷಿ ಆಗುತ್ತೆ. ಯಾಕೆಂದರೆ ನಾವು ಮಕ್ಕಳನ್ನ, ನಾನು ಈಗಾಗಲೇ ಹೇಳಿದಾಗೆ ಪೋಷಕರು ಏನು ಮಾಡ್ತೀವಿ, ಕಂಪ್ಲೀಟ್ ನಿಮ್ಮ ಮೇಲೆ ಡಿಪೆಂಡ್ ಆಗಿಬಿಟ್ಟಿರ್ತೀವಿ. ನೀವೇ ಅವ್ರನ್ನ ನಿರೂಪಿಸೋವಂಥ ನೀವೇ ಅನ್ನೋವಂಥ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನಿಮ್ಮ ಹತ್ರ ಕಳಿಸಿದಾಗ ನಮ್ಮ ಮಕ್ಕಳನ್ನ ಓವರಾಲ್ ಡೆವಲಪ್ಮೆಂಟ್, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ಥರದಲ್ಲಿ ಡೆವಲಪ್ ಮಾಡಿ ಆ ಮಕ್ಕಳಲ್ಲಿ ಧೈರ್ಯ, ಸ್ಥೈರ್ಯ ಮತ್ತು ಈ ಸಮಾಜವನ್ನು ಯಾವುದೇ ಸವಾಲುಗಳನ್ನು ಎದುರಿಸುವಂಥ ಒಂದು ದಿಟ್ಟತನವನ್ನು ನೀವು ತಂದುಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಅದರಲ್ಲೂ ಕೂಡ ಒಂದು ವಾರ್ಷಿಕೋತ್ಸವ ಆದಾಗ ಇಲ್ಲಿ ಕನ್ನಡ ಭವನದಲ್ಲಿ ನಾನು ನೋಡಿದೆ, ಭಾಳಷ್ಟು ಇದು ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಅನುಕೂಲ ಆಗೋವಂಥದ್ದು ಮತ್ತು ನಮ್ಮ ರಾಷ್ಟ್ರೀಯತೆಯನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಅವ್ರಿಗೆ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಇದು ಮಾಡೋವಂಥದ್ದು, ಮತ್ತು ನಮ್ಮ ಇದನ್ನು ಅವರಿಂದ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಮಾಡೋಂಥದ್ದನ್ನು ನೋಡಿ ಭಾಳ ಖುಷಿ ಆಯಿತು. ಅಂದರೆ ಒಂದು ಹೇಳ್ತಾರೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಬೆಳೆಯುವ ಸರಿ ಮೊಳಕೆಯಲ್ಲೇ ನೋಡು ಅಂತ. ಆ ಥರದಲ್ಲಿ ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಡೆವಲಪ್ ಆಗ್ತಾರೆ ಅನ್ನೋಂಥದ್ದನ್ನು ಈ ಚಿಕ್ಕ ವಯಸ್ಸಲ್ಲೇ ಈ ಮಕ್ಕಳಲ್ಲಿ ನೋಡ್ಬೋದು. ಈ ಮಕ್ಕಳನ್ನು ನೋಡಿದಾಗ ನಮ್ಮ ಮನಸ್ಸುಗಳಲ್ಲಿ ನಮ್ಮ ಮುಖ ಒಂಥರ ಇರುತ್ತೆ, ನಮ್ಮ ಮನಸ್ಸು ಒಂಥರ ಇರುತ್ತೆ. ನಮ್ಮ ಮುಖದಲ್ಲಿ ನಾವೆಲ್ಲ ಭಾಳ ಸುಂದರವಾಗಿರ್ತೀವಿ, ಮೇಕಪ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿರ್ತೀವಿ. ಆದರೆ ಹೃದಯ ಅನ್ನೋವಂಥ ಮುಖ ಕುರೂಪವಾಗಿರುತ್ತದು, ಕೆಟ್ಟದಾಗಿರುತ್ತೆ, ಕೊಳಕಾಗಿರುತ್ತೆ, ಕಲ್ಮಶ ಇರುತ್ತೆ. ನಮ್ಮ ಮುಖದಲ್ಲಿ, ನಮ್ಮ ಮನಸ್ಸಿನಲ್ಲಿ ನಮ್ಮ ಮುಖ ಏನು ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ, ಅದಿಲ್ಲ ಇವಾಗ. ಇವತ್ತು ಆ ಮೈಂಡಲ್ಲೇ ಬೇರೆ ಥರದಲ್ಲಿ ಇರುತ್ತೆ. ನಮ್ಮಲ್ಲಿ ಜಾತಿ ಇದಿರುತ್ತೆ, ವೈಷಮ್ಯ ಇರುತ್ತೆ, ನಾನು ಅನ್ನೋವಂಥದ್ದು ಇರುತ್ತೆ, ಅಥವಾ ಅವ್ರು ಚೆನ್ನಾಗಾಗ್ಬಿಟ್ರಲ್ಲ ಅನ್ನುವಂಥ ದ್ವೇಷ ಇರುತ್ತೆ, ಅಸೂಯೆ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಆ ಮಕ್ಕಳ ಮುಖದಲ್ಲಿ ನೋಡಿದ್ರೆ ಅವ್ರ ಹತ್ರ ಏನೂ ಇರೋದಿಲ್ಲ. ಆ ಮುಗ್ಧತೆ ಇರುತ್ತೆ ಆ ಮಕ್ಕಳಲ್ಲಿ ಅವರಲ್ಲಿ ಆ ಮಗು ಅನ್ನೋವಂಥದ್ದು ಬಿಟ್ಟರೆ ಇನ್ನೇನು ಇರೋಂಥ ಸಂದರ್ಭದಲ್ಲಿ ಆ ಮಕ್ಕಳ ಮನಸ್ಸು ದೊಡ್ಡವರಾದಾಗಲೂ ಕೂಡ ಮಕ್ಕಳ ಮನಸ್ಸಿನಲ್ಲಿಯ ಮುಗ್ಧವಾಗಿರಬೇಕು. ಈ ಕಲ್ಮಶಗಳು ಏನಿರುತ್ತೆ ನಮ್ಮ ಮುಖದಲ್ಲಿರುವಂಥ ಸೌಂದರ್ಯ ಹೃದಯದಲ್ಲೂ ಆ ಸೌಂದರ್ಯ ಬರೋ ರೀತಿಯಲ್ಲಿ ಅವ್ರನ್ನ ಡೆವಲಪ್ ಮಾಡಬೇಕಾಗಿರೋಂಥ ಜವಾಬ್ದಾರಿ ಕೂಡ ನಮಗಿದೆ. ಆ ನಿಟ್ಟಿನಲ್ಲಿ ಈ ಸ್ಕೂಲಲ್ಲಿ ಆ ಥರದ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಕೆಲವು ಸಂದರ್ಭದಲ್ಲಿ ಯಾವುದೋ ಇದರಲ್ಲಿ ನೋಡಿದಾಗ ನಾನು ಕಳಿಸ್ತಾ ಇರ್ತೀನಿ ಮೇಡಮ್ನವ್ರಿಗೆ, ಮೇಡಮ್ ಇದನ್ನು ಇಂಪ್ಲಿಮೆಂಟ್ ಮಾಡಿ ಮಕ್ಕಳಿಗೆ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರ್ತಾರೆ. ಇದನ್ನು ಮಾಡಿ ಇದು ಮಾಡೋವಂಥ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ಕೆಲಸ ಭಾಳ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ಇಲ್ಲಿ ಸ್ಕೂಲಲ್ಲಿ. ಆ ಇದನ್ನು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಡೆವಲಪ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಅದರ ಪ್ರತಿಫಲ ಏನಪ್ಪ ಅಂತಂದರೆ ಇವತ್ತು ಇಲ್ಲಿನ ಅಟೆಂಡೆನ್ಸು. ಮೊದಲು ಬರೀ ಒಂದು 4-5 ಜನ 10 ಜನ ಮಕ್ಕಳು ಬರ್ತಾಯಿದೆ ಅಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೂ ಈ ಬೀದಿ ಫುಲ್
ರಶ್ ಆಗ್ಬಿಡುತ್ತೆ ಅಂತಂದರೆ, ಮೊದಲು ಇಲ್ಲಿ ಒಂದು ಆಫೀಸ್ ಇತ್ತು, ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಆಫೀಸು, PHE ಆಫೀಸು, ಅವಾಗ ರಶ್ ಇರೋದು. ಮೈನ್ಸ್ ಆ್ಯಂಡ್ ಜಿಯಾಲಜಿ ಇತ್ತು, ಅವಾಗ ರಶ್ ಇರೋವಂಥದ್ದು. ಇಲ್ಲಿ ಅದು ಬಿಟ್ಟ ಮೇಲೆ ಅವೆರಡು ಆಫೀಸ್ ಹೋದ್ಮೇಲೆ ರಶ್ ಆಗಿ ಆಗ್ತಾಯಿದೆ ಈ ರೋಡು ಅಂತಂದರೆ ಸ್ಮಾರ್ಟ್ ಕಿಡ್ಸಿಂದ, ಈ ಸ್ಕೂಲಿಂದ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಚೆನ್ನಾಗಿ ನೀವು ಡೆವಲಪ್ ಮಾಡ್ತಾ ಇದ್ದೀರಾ. ಪೋಷಕರು ಕೂಡ ನಾವು ಅವ್ರ ಮೇಲೆ ವಿಶ್ವಾಸ ಇಡೋಣ. ನಮ್ಮ ಮಕ್ಕಳನ್ನ ಸರಿದಾರಿಯಲ್ಲಿ ತರುವಂಥ ರೀತಿಯಲ್ಲಿ ಅವರಿಬ್ಬರೂ ಕೂಡ, ರಾಜೇಂದ್ರ ಪ್ರಸಾದ್ ಇರ್ಬೋದು ಮತ್ತು ಶಶಿಕಲಾ ಅವರಿರ್ಬೋದು, ಅವರಿಬ್ಬರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್ನವರೇ ಒಂದೊಂದು ಸಾರಿ ಇದನ್ನು ಮಕ್ಕಳನ್ನ ಇದು ಮಾಡಿ ಅದನ್ನು ವಾಟ್ಸಪ್ಪಲ್ಲಿ ಹಾಕ್ತಾ ಇರ್ತಾರೆ, ಅವ್ರು ಇದರಲ್ಲಿ ಸ್ಟೇಟಸಲ್ಲಿ ಹಾಕ್ತಾ ಇರ್ತಾರೆ, ನೋಡ್ತೀನಿ. ಆ ಥರದಲ್ಲಿ ಡೆಡಿಕೇಷನ್ನಿಂದ ಕೆಲಸ ಮಾಡೋವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಮಕ್ಕಳನ್ನ ಈ ಸ್ಕೂಲ್ಗೆ ಹೆಚ್ಚಾಗಿ ಸೇರಿಸೋ ಮೂಲಕ ಅವರ ಒಂದು ಪ್ರಯತ್ನಕ್ಕೆ ನಾವು ಒಂದು ಸಹಕಾರವನ್ನು ಕೊಡೋಣ ಅಂತ ಹೇಳ್ತಾ, ನಾವು ಪೋಷಕರಿಗೆ ಒಂದೇ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು. ಇವತ್ತು ಶಶಿಕಲಾ ಅವರಿರ್ಬೋದು ಅಥವಾ ರಾಜೇಂದ್ರ ಪ್ರಸಾದ್ ಇರ್ಬೋದು ಅಥವಾ ಈ ಫ್ಯಾಕಲ್ಟೀಸ್ ಇರ್ಬೋದು, ಯಾರಾದರೂ ನಮ್ಮ ಮಕ್ಕಳನ್ನೇನಾದರೂ ಒಂದು ಸ್ವಲ್ಪ ಬೈತಾರೆ ಅಥವಾ ಇದು ಮಾಡ್ತಾರೆ, ಬುದ್ಧಿ ಹೇಳ್ತಾರೆ ಅಂತಂದರೆ ಅದು ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಹೊರತು ಅವ್ರಿಗೇನು ಸ್ವಾರ್ಥ ಇರೋದಿಲ್ಲ. ನಾವೊಂದು 2 ವರ್ಷನ 3 ವರ್ಷನ 5 ವರ್ಷನ 10 ವರ್ಷನ ಈ ಮಕ್ಕಳನ್ನ ಇಲ್ಲಿ ಬಿಟ್ಟಿರ್ತೀವಿ. ಆಮೇಲೆ ಚೆನ್ನಾಗಾದ್ಮೇಲೆ ಕರ್ಕೊಂಡು ಹೊರಟೋಗ್ತೀವಿ. ಅವ್ರ ಜೀವನದಲ್ಲಿ ಚೆನ್ನಾಗಾದ್ರು ಅಂತಂದ್ರೆ ಅದರ ಪ್ರತಿಫಲ ಅನುಭವಿಸೋರೆಲ್ಲ ನಾವೇ, ಪೋಷಕರು, ನಾವು ಅನುಭವಿಸೋವಂಥದ್ದು. ಹಾಗಾಗಿ ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಭವಿಷ್ಯ ಚೆನ್ನಾಗಿರಬೇಕು, ನಮ್ಮ ಸಂಸಾರ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ನಮ್ಮ ಮಕ್ಕಳನ್ನ ಸರಿದಾರಿಯಲ್ಲಿ ತರುವಂಥ ರೀತಿಯಲ್ಲಿ ಹೋಗ್ತಾರ ಅಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವ್ರಿಗೆ ಹರ್ಡಲ್ಸ್ ಆಗ್ತಾ ರೀತಿಯಲ್ಲಿ, ಅವ್ರಿಗೊಂದು ಸ್ವಲ್ಪ ನಾವೇನಾದರೂ ಇದನ್ನು ಮಾಡಿದ್ರೆ ಡಿಸ್ಕರೇಜ್ ಮಾಡೋವಂಥ ರೀತಿಯಲ್ಲೋ ಅಥವಾ ಅವ್ರಿಗೆ ಬೇಜಾರಾಗೋಂಥ ರೀತಿಯಲ್ಲಿ ನಡ್ಕೊಂಡಾಗ ಅವ್ರಿಗೂ ಕೂಡ ಡಿಸ್ಕರೇಜ್ ಆಗಿಬಿಟ್ರು ಅಂತಂದ್ರೆ ಅದರ ಪರಿಣಾಮ ಏನಾಗುತ್ತೆ ಅಂದರೆ ಈ ಸೊಸೈಟಿ ಮೇಲಾಗುತ್ತೆ. ಅದು ಯಾವುದಕ್ಕೂ ಅವಕಾಶ ಕೊಡೋದು ಬೇಡ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಎಲ್ಲವನ್ನೂ ಕೊಡ್ತಾ ಇದ್ದೀವಿ ನಾವು, ಆದರೆ ಎರಡನ್ನ ನಾವು ಕೊಡ್ತಾ ಇಲ್ಲ. ಅವ್ರಿಗೆ ಸಂಸ್ಕಾರ ಅನ್ನೋವಂಥದ್ದನ್ನು ನಾವು ಕೊಡ್ತಾ ಇಲ್ಲ. ಇವತ್ತು ಎಷ್ಟೋ ಜನ ಮಕ್ಕಳು ನಾನು ನೋಡಿದ್ದೀನಿ, ನಾನೊಬ್ಬ ಪತ್ರಕರ್ತನಾಗಿ ಎಷ್ಟೋ ಜನ ಮಕ್ಕಳು ಎಲ್ಲ ಚೆನ್ನಾಗೆಲ್ಲ ಓದಿಸ್ತಾರೆ, ಮುದ್ದಾಗಿ ಸಾಕಿರ್ತಾರೆ, ಎಲ್ಲ ಮಾಡ್ತಾರೆ. ಕೊನೆಗೆ ಅವರು ಬೇರೆ ಬೇರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಅದರ ಪರಿಣಾಮ ಏನಾಗುತ್ತೆ, ಫ್ಯಾಮಿಲಿ ಮೇಲೂ ಆಗುತ್ತೆ, ವೈಯಕ್ತಿಕವಾಗಿ ನಮ್ಮ ಮೇಲೂ ಆಗುತ್ತೆ, ಮತ್ತು ಸೊಸೈಟಿ ಮೇಲೂ ಆಗುತ್ತೆ. ಆ ಥರದ ಪರಿಸ್ಥಿತಿ ಯಾಕಾಗಿದೆಯಪ್ಪ ಅಂತಂದರೆ ನಮ್ಮಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾ ಇಲ್ಲ. ನಾವು ಸಂಸ್ಕಾರ ಕೊಡೋದ್ರಲ್ಲಿ ಎಲ್ಲಿ ವಿಫಲರಾಗಿದ್ದೀವಿ, ಎಷ್ಟು ವಿಫಲರಾಗಿದ್ದೀವಿ ಅಂದರೆ ದೊಡ್ಡವರಾದಮೇಲೆ ಅವ್ರಿಗೆ ಅಪ್ಪ ಅಮ್ಮ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗುವಂಥ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ. ಅವರೊಂದು ಒಳ್ಳೆ ಸ್ಥಾನಕ್ಕೆ ಹೋದಾಗ ಇವ್ರು ನಮ್ಮ ತಂದೆ, ಇವ್ರು ನಮ್ಮ ತಾಯಿ ಅಂತ ಹೇಳ್ಕೊಳ್ಳಿ, ಪರಿಚಯ ಮಾಡಿಸ್ಲಿಕ್ಕೆ ಕೂಡ ಅವ್ರಿಗೆ ಮುಜುಗರ ಪಡುವಂಥ ರೀತಿಯಲ್ಲಿ ನಾವು ಸಂಸ್ಕಾರದ ಕೊರತೆಯನ್ನು ಮಕ್ಕಳಲ್ಲಿ ಕಾಳ್ತಾ ಇರೋ ಸಂದರ್ಭದಲ್ಲಿ ಆ ರೀತಿಯ ಸಂಸ್ಕಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಸ್ಕೂಲು ಸ್ಮಾರ್ಟ್ ಕಿಡ್ಸ್ ಇರ್ಬೋದು ಮತ್ತು ಸರಸ್ವತಿ ನಾರಾಯಣ್ ಎಜುಕೇಷನ್ ಟ್ರಸ್ಟ್ನವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಕೋಆಪ್ರೇಟ್ ಮಾಡೋಣ. ನಮ್ಮ ಮಕ್ಕಳಿಗೆ ನಾವೆಲ್ಲ ಕೊಡ್ತಾ ಇದ್ದೀವಿ, ಆ ಸಂಸ್ಕಾರವನ್ನು, ಶಿಕ್ಷಣ ಕೊಡಿಸ್ತಾ ಇದ್ದೀವಿ, ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡೋಣ. ಆ ಕೊಡುವಂಥ ಕೆಲಸವನ್ನು ಶಾಲೆ ಮಾಡ್ತಾ ಇದೆ. ಈ ಶಾಲೆಯನ್ನು ನಾವು ಎನ್ಕರೇಜ್ ಮಾಡೋಣ ಮತ್ತು ಅವರ ಪ್ರಯತ್ನಗಳಿಗೆ ನಾವು ಕೂಡ ಬೆನ್ನೆಲುಬಾಗಿರೋಣ.